2021 ಮ್ಯಾನ್ಯುಯಲ್ ಏನಿದೆ, ಪ್ರೆಸೆನ್ಸ್ ಮ್ಯಾನ್ಯುಯಲ್, ಅದು 2005 ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು. ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಒಂದಷ್ಟು ಕೊಟ್ಟಿರುವಂತ ಸರ್ವೆ ಮಾಡಿ, ಇಡೀ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತ ಒಂದು ಗೈಡ್ಲೈನ್ಸ್ ಮೇಲೆ ಅದನ್ನ 2016 ಮ್ಯಾನ್ಯುಯಲ್ ಮಾಡಿ, ಮಾಡೆಲ್ ಮ್ಯಾನ್ಯುಯಲ್ ಅಂತ ಮಾಡಿ 2021ರಲ್ಲಿ ಕೇಂದ್ರ ಸರ್ಕಾರ ಅದನ್ನ ಕಾಯ್ದೆಯಾಗಿ ತಂದಿದೆ. ಅದ್ರ ಪ್ರಕಾರ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಒಂದೊಂದೇ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡ್ಬೇಕಾಗುತ್ತೆ. ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಒಂದು ಆರೋಗ್ಯ, ಒಂದು ಬೆಡ್, ಒಂದು ಪಿಲ್ಲೋ, ಒಂದು ಮಿರರು, ಒಂದು ಅವ್ನು ಟೆಂಟರ್, ನೀರು. ಯಾಕಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಒಬ್ಬ ಆರೋಪಿ ಮತ್ತೆ ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕು ಅದು ಅವ್ನು ಅದನ್ನ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಇವ್ರು ಕೇಳ್ತಿದ್ದಂಗೆ ಇವ್ರು ಮೀಡಿಯಾದವ್ರು ನೋಡ್ತಿದ್ದಾರೆ, ನಮ್ಗೆ ಯಾರು ಅವ್ರು ಇದು ಮಾಡ್ಬಿಡ್ತಾರೆ ಅಂತ. ಯಾವುದೇ ಆರೋಪಿ, ದರ್ಶನ್ ಅಲ್ಲ, ಯಾರೂ ಸಹ ಅವ್ರು ಅದನ್ನ ತಿರಸ್ಕಾರ ಮಾಡೋ ತರನೇ ಇಲ್ಲ ಅವರು. ಆದ್ರಿಂದ ಅದನ್ನ ಇವತ್ತು ಜೈಲರ್ ಅವ್ರಿಗೆ ನಾವು ಮನವರಿಕೆನ ಮಾಡ್ಕೊಟ್ಟಿದೀವಿ. ನಮ್ಮ ಹತ್ರ ಇರುವಂತ ಮ್ಯಾನ್ಯುಯಲ್ನೂ ಕೊಟ್ಟಿದೀವಿ, ಆಮೇಲೆ ಅವ್ರ ಬರವಣಿಗೆನೂ ಕೊಟ್ಟಿದೀವಿ. ಆಯ್ತು, ನಾವು ಮ್ಯಾನ್ಯುಯಲ್ ಪ್ರಕಾರ ಏನಿದೆಯೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಅವ್ರು ನೋಡ್ತೀವಿ ಸರ್. ಅದನ್ನ ಅವ್ರಿಗೆ ಇಮೇಲ್ ಕಮ್ಯುನಿಕೇಶನ್ ಮಾಡಿದ್ದೀನಿ, ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀನಿ. ಅವ್ರು ಏನ್ ತೀರ್ಮಾನ ತಗೊಂತಾರೆ ಅದನ್ನ ನೋಡ್ಕೊಂಡು ಅವ್ರು ನಾವು ಕೊಟ್ಟಿರುವಂತ ರಿಕ್ವೆಷನ್ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನಿಗೆ, ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ. ಏನನ್ನು ಚರ್ಚೆ ಆಗಿಲ್ಲ ಸರ್, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ಸಾಧ್ಯತೆ ಇತ್ತು ಅಂತ ಅದು ಸತ್ಯನಾ ಅಲ್ಲ? ಇವಾಗ ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ. ಯಾಕಂದ್ರೆ ಅವ್ರು ಬಂದು ಇಷ್ಟು ದಿನ ಆದ್ರೂ ಅವ್ರಿಗೇನು ಇದೆಯೋ ಅನ್ಸಿದೆ, ಇವ್ರು ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ. ನಾವು ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಮ್ಯಾನ್ಯುಯಲ್ ಇರೋ ಪ್ರಕಾರ ಅಂತ ನಾವು ಹೇಳಿದೀವಿ ಸರ್ ಅವ್ರಿಗೆ. ಅದ್ರ ಮೇಲೆ ಅವ್ರೇನೋ ಸುಪೀರಿಯರ್ ಆಫೀಸರ್ಗೆ ಡಿಸ್ಕಸ್ ಮಾಡ್ಬೇಕಂತೆ. ಅವ್ರು ಅದನ್ನ ಅವ್ರ ಜೊತೆ ಮಾತಾಡಿ ತೀರ್ಮಾನ ತಗೊಂಡ ಮೇಲೆ ನಮಗೆ ಅದನ್ನ ಅವರು ಅವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಮಗೆ ಕಮ್ಯುನಿಕೇಟ್ ಮಾಡ್ತಾರಂತೆ. ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ನಾವು ಅದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಸಂಬಂಧಪಟ್ಟಂಗೆ ಏನ್ ಬೇಡಿಕೆ, ಮತ್ತೇನಾದ್ರು ಬ್ಯಾಕ್ ಪೇನ್ ಸಂಬಂಧಪಟ್ಟಂತೆ ಅವರಿಗೆ ಒಂದು ಮೆಡಿಕಲ್ ಬೆಡ್ ಕೊಡ್ಬೇಕಾಗುತ್ತೆ. ಅವರು ಅದು ಮೆಡಿಕಲ್ ಮ್ಯಾನ್ಯುಯಲ್ ಅಲ್ಲೇ ಇದೆ, ಪ್ರೆಸೆನ್ಸ್ ಮ್ಯಾನ್ಯುಯಲ್ ಅಲ್ಲೇ ಇದೆ. ಅದನ್ನ ಇವ್ರು ಕೊಡ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಾನು ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಒಂದು ಚೇರ್ ಕೊಡಬೇಕು, ಒಂದು ಮ್ಯಾನ್ಯುಯಲ್ ಬೆಡ್ ಕೊಡಬೇಕು ಅಂತ. ಅವ್ರು ಕೊಡ್ತಾ ಇಲ್ಲ, ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಬರವಣಿಗೆನಲ್ಲಿ ಅವ್ರು ಕೊಟ್ಟಿದ್ದೀವಿ. ಮೊನ್ನೆ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶದ ಪ್ರತಿನೂ ನಾವು ದೃಢೀಕೃತ ಪ್ರತಿನೂ ಅವ್ರು ಕೊಟ್ಟಿದ್ದೀವಿ. ಅದು ಗಮನಕ್ಕೆ ತಂದಿದ್ದೀವಿ ಸರ್. ಅದು ನೋಡ್ಕೊಂಡು ನಾವು ಡಿಸಿಷನ್ 2016ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡೆಲ್ ಮ್ಯಾನ್ಯುಯಲ್ ಅಂತ ಮಾಡ್ತಾರೆ. ಅದಾದ್ಮೇಲೆ ಅದರ ಆಧಾರದ ಮೇಲೆ 2021ರಲ್ಲಿ ಕರ್ನಾಟಕ ಕಾನೂನು ಕಾರಾಗೃಹ ಪ್ರಿಸನ್ಸ್ ಮ್ಯಾನ್ಯುಯಲ್ ಅಂತ ಒಂದು ತರ್ತಾರೆ. ಎಲ್ಲಾ ಕಾನೂನುಗಳನ್ನ ಅವರು ನಮ್ಗೆ 2 days ಟೈಮ್ ಕೇಳಿದ್ದಾರೆ. ನಾವು 2 days ಟೈಮು ನಾವು ಅವ್ರಿಗೆ ಹೇಳಿದ್ದೀವಿ. ಮ್ಯಾನ್ಯುಯಲ್ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಆ ಅರ್ಜಿಗೆ ನೀವು ರೆಸ್ಪಾಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೀನಿ. ಅವ್ರು ನೋಡೋಣ ಸರ್, ಇಲ್ಲ ಅದ್ರ ಬಗ್ಗೆ ಏನು ಹೇಳಿಲ್ಲ ಸರ್. ಇಷ್ಟು ಈ ವಿಚಾರ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.